ಹೆಲೋ ಎವ್ರಿವನ್, ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಝೋನ್. ನೀವು ಎಲ್ಲರೂ ನುಗ್ಗೆಕಾಯಿ ಉಪಯೋಗಿಸ್ತಾನೆ ಇರ್ತೀರಿ ಅಲ್ವಾ? ಮಾರ್ಕೆಟ್ನಿಂದ ತೊಗೊಂಡು ಬಂದು ಒಂದೆರಡು ದಿನದಲ್ಲೇ ಮಾಡಿದರೆ ಫ್ರೆಶ್ ಆಗಿ ಇರುತ್ತೆ. ಆದರೆ ಅದೇ 3-4 ದಿನ ಫ್ರಿಜ್ನಲ್ಲಿ ಇಟ್ಟುಬಿಟ್ರೆ ಅದು ಹಾಗೆ ಕಪ್ಪಾಗಿಬಿಡುತ್ತೆ ಅಲ್ವಾ? ಹಾಗಾಗದೆ ಒಂದು ವಾರದವರೆಗೂ ನುಗ್ಗೆಕಾಯಿ ಕಪ್ಪು ಕೂಡ ಆಗೋದಿಲ್ಲ, ಬತ್ತಿ ಕೂಡ ಹೋಗೋದಿಲ್ಲ. ಆ ತರಹ ಹೇಗೆ ಇಡೋದು? ನಾನಿವತ್ತು ತಿಳಿಸುವಂತಹ ಟಿಪ್ಸನ್ನು ನೀವು ಫಾಲೋ ಮಾಡಿ ನೋಡಿ. ಒಂದು ವಾರದವರೆಗೂ ನುಗ್ಗೆಕಾಯಿ ಫ್ರೆಶ್ ಆಗಿ ಇರುತ್ತೆ. ಅದಕ್ಕೆ ಏನು ಮಾಡಬೇಕಪ್ಪ ಅಂದರೆ, ನೋಡಿ, ಅಡುಗೆ ಮನೆಯಲ್ಲಿ ಇರುತ್ತಲ್ವ ಅಡುಗೆ ಎಣ್ಣೆ, ನೀವು ಪ್ರತಿನಿತ್ಯ ಅಡುಗೆ ಮಾಡೋದಕ್ಕೆ ಯಾವುದು ಬಳಸ್ತೀರಲ್ವಾ, ಆ ತರಹದ ಯಾವುದೇ ಎಣ್ಣೆಯನ್ನು ನೀವು ಸ್ವಲ್ಪ ಹೀಗೆ ಕೈಯಲ್ಲಿ ತೊಗೊಂಡ್ಬಿಟ್ಟು ನೋಡಿ, ಹೀಗೆ ಅದನ್ನು ನುಗ್ಗೆಕಾಯಿ ಮೇಲೆ ಸವರ್ತಾ ಹೋಗಬೇಕು. ಪೂರ್ತಿ ನುಗ್ಗೆಕಾಯಿಗೆ ಅದು ಹತ್ಕೋಬೇಕು. ಆ ರೀತಿಯಾಗಿ ನೀವು ಎಣ್ಣೆಯನ್ನು ಕೈಗೆ ಹಚ್ಕೊಂಡ್ಬಿಟ್ಟು ಅದಕ್ಕೆ ಸವರಬೇಕು. ಇದಕ್ಕೇನು ತುಂಬ ಹೆಚ್ಚಿಗೆ ಎಣ್ಣೆ ಬೇಕಾಗೋದಿಲ್ಲ. 1-2 ಹನಿ ಎಣ್ಣೆ 3-4 ನುಗ್ಗೆಕಾಯಿಗೆ ಸಾಕಾಗತ್ತೆ. ಕೆಲವೊಂದು ಸಲ ಮಾರ್ಕೆಟಿಂದ ಎಷ್ಟೊಂದು ತರಕಾರಿಗಳನ್ನು ತಂದುಬಿಟ್ಟಿರ್ತೀವಿ. ಪ್ರತಿಯೊಂದನ್ನು 1-2 ದಿನದಲ್ಲೇ ಉಪಯೋಗಿಸೋದಕ್ಕೆ ಆಗೋದಿಲ್ಲ ಅಲ್ವಾ? ಹಾಗಿದ್ದಾಗ ಈ ಐಡಿಯಾಗಳನ್ನು ನೀವು ಉಪಯೋಗಿಸ್ಕೊಂಡು ಒಂದು ವಾರದವರೆಗೂ ತರಕಾರಿಗಳನ್ನು ಫ್ರೆಶ್ ಆಗಿ ಇಡಬಹುದು. ಇಂಥ ಎಷ್ಟೊಂದು ಐಡಿಯಾಗಳು ನಮ್ಮ ಚಾನಲ್ನಲ್ಲಿ ನಿಮಗೆ ಪ್ರತಿದಿನವೂ ಸಿಗುತ್ತೆ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದರೆ ಪ್ಲೀಸ್ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಆಮೇಲೆ ನೀವು ನುಗ್ಗೆಕಾಯಿನ ಯಾವ ಸೈಜ್ಗೆ ಬೇಕೋ ಹಾಗೆ ಕಟ್ ಮಾಡಿಕೊಂಡು ಒಂದು ಡಬ್ಬಿಯಲ್ಲಿ ಹಾಕಿ ಫ್ರಿಜ್ನಲ್ಲಿ ಇಟ್ಕೊಂಡ್ಬಿಟ್ರೆ ಇದು 10 ದಿನಗಳವರೆಗೂ ಹೀಗೆ ಹಸಿರಾಗಿ ಇರುತ್ತೆ, ಫ್ರೆಶ್ ಆಗಿ ಇರುತ್ತೆ. ಈ ಸಲ ನುಗ್ಗೆಕಾಯಿ ತಂದಾಗ ನೀವು ಈ ಐಡಿಯಾನ ಫಾಲೋ ಮಾಡಿ ನೋಡಿ. ಇನ್ನು ನೋಡಿ, ಜವಳಿಕಾಯಿ ತಂದಿರ್ತೀವಿ ಅಲ್ವಾ, ಕೆಲವು ಕಡೆ ಗೋರಿಕಾಯಿ ಅಂತಲೂ ಅಂತಾರೆ. ಇವುಗಳನ್ನು ಒಂದೊಂದಾಗಿ ನಾರು ಬಿಡಿಸ್ಕೊಂಡು ಕಟ್ ಮಾಡಿಕೊಂಡು ಪಲ್ಯ ಮಾಡೋಕ್ಕೆ ಎಷ್ಟೋ ಹೊತ್ತು ಟೈಮ್ ಆಗಿಬಿಡುತ್ತಲ್ವಾ? ಈಗಿನ ಜವಳಿಕಾಯಿಗಳಲ್ಲಿ ಹೆಚ್ಚಿನದಾಗಿ ನಾರು ಇರೋದೇ ಇಲ್ಲ. ಅದಕ್ಕೇನು ಮಾಡಬಹುದು ಗೊತ್ತಾ? ಒಂದು ಸಲಕ್ಕೆ ಹೀಗೆ ಒಂದೊಂದೇ ಬಿಡಿಸ್ಕೊಂಡು ಪಲ್ಯ ಮಾಡೋದಕ್ಕೆ ತುಂಬ ಹೊತ್ತಾಗ್ಬಿಡುತ್ತೆ. ಅದರ ಬದಲಿಗೆ ನೀವು ನೋಡಿ, ಈ ರೀತಿ ಕೇವಲ ತುಂಬು ಮತ್ತು ತುದಿಯನ್ನು ಮಾತ್ರ ಬಿಡಿಸ್ಕೊಳ್ತಾ ಹೋಗಿ ಪೂರ್ತಿ ಜವಳಿಕಾಯನ್ನು ಹಾಗೇ ಇಟ್ಕೊಂಡ್ಬಿಟ್ಟು, ವಿಡಿಯೋದಲ್ಲಿ ಗೊತ್ತಾಗ್ತಾ ಇದೆ ಅಲ್ವಾ, ಎರಡೂ ಕಡೆ ಎಡ್ಜ್ನಲ್ಲಿ ಮಾತ್ರ ತೆಗಿತಾ ಇದ್ದೀನಿ, ಉಳಿದಿದ್ದನ್ನು ಹಾಗೇ ಇಡ್ತಾ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಿ, ಇದಿಷ್ಟು ತುಂಬು ಹಾಗೆ ತುದಿಯನ್ನು ಬಿಡಿಸ್ಕೊಂಡಿರೋವಂಥದ್ದು. ಇದನ್ನು ಎಷ್ಟು ಸಾಧ್ಯವೋ ಅಷ್ಟು ಹೀಗೆ ಕಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇದಕ್ಕೊಂದು ಚಿಕ್ಕದಾದ ರಬ್ಬರ್ ಬ್ಯಾಂಡನ್ನು ಹಾಕ್ಕೋಬೇಕು. ನೋಡಿ, ಒಂದು ಚಿಕ್ಕ ರಬ್ಬರ್ ಬ್ಯಾಂಡನ್ನು ತೊಗೊಂಡ್ಬಿಟ್ಟು ಹೀಗೆ ಒಂದು ಸೈಡ್ನಲ್ಲಿ ಮಾತ್ರ ಇದನ್ನು ರಬ್ಬರ್ ಬ್ಯಾಂಡ್ ಹಾಕಿ, ಈಗ ಇದಷ್ಟನ್ನು ಹಿಡ್ಕೊಂಡ್ಬಿಟ್ಟು ಚಾಕುಯಿಂದ ನಿಮಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ಕಟ್ ಮಾಡ್ಕೊತಾ ಹೋಗ್ಬಿಡಿ. ನೋಡಿ, ಈ ರೀತಿಯಾಗಿ ಕಟ್ ಮಾಡ್ಕೊಳೋದ್ರಿಂದ 1-2 ನಿಮಿಷದಲ್ಲಿ ಎಷ್ಟೊಂದು ಜವಳಿಕಾಯಿಗಳನ್ನು ಪೀಸ್ ಆಗಿ ಮಾಡಿಡ್ಕೋಬಹುದು. ಮುಂಚೆ ಎಲ್ಲ ಜವಾರಿ ಕಾಯಿಗಳಲ್ಲಿ ನಾರಿನಂಶ ಇರ್ತಾ ಇತ್ತು ಅಲ್ವಾ? ಹೀಗೆ ಕಟ್ ಮಾಡಿದರೆ ಅದರಲ್ಲಿ ನಾರು ಹಾಗೆ ಉಳಿದು ಬಿಡ್ತಾ ಇತ್ತು, ತಿನ್ನುವಾಗ ಬಾಯಲ್ಲಿ ಸಿಗ್ತಾ ಇತ್ತು. ಆದರೆ ಈಗಿನ ಹೈಬ್ರಿಡ್ ಕಾಯಿಗಳಲ್ಲಿ ಆ ರೀತಿ ನಾರಿನಂಶ ಇರೋದೇ ಇಲ್ಲ. ಹಾಗಾಗಿ ನೀವು ಈಸಿಯಾಗಿ ಚಾಕುವಿಂದ ಕಟ್ ಮಾಡ್ಕೋಬಹುದು. ನೋಡಿ, ಇಷ್ಟೆಲ್ಲ ಜವಳಿಕಾಯನ್ನು ಕಟ್ ಮಾಡ್ಕೊಳ್ಳೋದಕ್ಕೆ ನಿಮಗೆ 5 ನಿಮಿಷ ಕೂಡ ಬೇಕಾಗೋದಿಲ್ಲ, ಅಷ್ಟು ಬೇಗನೆ ಆಗೋಗುತ್ತೆ. ಈಗ ಇದನ್ನು ನೀವು ಪಲ್ಯ ಮಾಡೋದಿದ್ರೆ ತಕ್ಷಣಕ್ಕೆ ಬಳಸಬಹುದು, ಇಲ್ಲ ಅಂದರೆ ಒಂದು ಡಬ್ಬಿಯಲ್ಲಿ ಹೀಗೆ ಹಾಕಿ ಇಟ್ಕೋಬಹುದು. ನೀವು ಮಾರ್ಕೆಟ್ನಿಂದ ತಂದ ತಕ್ಷಣ ಈ ರೀತಿಯಾಗಿ ಕ್ಲೀನ್ ಮಾಡಿಕೊಂಡು ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಬೇರೆ ದಿನ ಬೆಳಗ್ಗೆ ಆಫೀಸ್ಗೆ ಅಥವಾ ಸ್ಕೂಲ್ಗೆ ಹೋಗೋ ಟೈಮ್ನಲ್ಲಿ ಪಲ್ಯ ಮಾಡೋದಕ್ಕೆ ಈಸಿ ಆಗಿಬಿಡತ್ತೆ. ಇನ್ನು ನೋಡಿ, ಅಡುಗೆ ಮನೆಯಲ್ಲಿ ಪ್ರತಿನಿತ್ಯ ಬಳಸೋದಕ್ಕೆ ಎಣ್ಣೆಯನ್ನು ಈ ರೀತಿ ಒಂದು ಚಿಕ್ಕ ಗಿಂಡಿಯಲ್ಲಿ ನಾವು ತೆಗೆದು ಇಟ್ಕೊಂಡಿರ್ತೀವಿ ಅಲ್ವಾ?
ಅಥವಾ ಒಂದು ಚಿಕ್ಕ ಬಾಟಲ್ಗಳಲ್ಲಿ ಕೂಡ ಇಟ್ಕೋತೀವಿ. ಪ್ರತಿನಿತ್ಯವೂ ದೊಡ್ಡ ಕ್ಯಾನ್ನಿಂದ ತೆಗೆದುಕೊಂಡು ಬಳಸೋದಕ್ಕೆ ಆಗೋದಿಲ್ಲ ಅಲ್ವಾ? ಹಾಗಾಗಿ ಈ ರೀತಿ ಚಿಕ್ಕದಾದ ಒಂದು ಗಿಂಡಿಯಲ್ಲಿ ನಾವು ತೆಗೆದಿಟ್ಕೊಂಡಿರ್ತೀವಲ್ಲ, ಇದನ್ನು ಪ್ರತಿನಿತ್ಯ ಬಳಸ್ತಾ ಸೈಡ್ನಲ್ಲಿ ಕೂಡ ಎಣ್ಣೆ ಆಗಿರುತ್ತೆ. ಗಡಿಬಿಡಿಯಲ್ಲಿ ಹಾಕೋವಾಗ ಆ ಕಡೆ ಈ ಕಡೆ ಚೆಲ್ಲಿರುತ್ತೆ. ಮತ್ತು ಅದನ್ನು ನಾವು ಕೈಯಿಂದ ಹಿಡಿದ ತಕ್ಷಣ ಜಾರುತ್ತೆ ಅಥವಾ ಕೆಲವೊಂದು ಸಲ ಬೀಳಲೂಬಹುದು. ಅದಕ್ಕೆ ಒಂದು ಸೂಪರ್ ಐಡಿಯಾ ಇದೆ ನೋಡಿ. ಚಿಕ್ಕ ಮಕ್ಕಳ ಸಾಕ್ಸ್ ಇರುತ್ತಲ್ವಾ, ನೋಡಿ ಹೀಗೆ ಪುಟ್ಟದಾದ ಒಂದು ಸಾಕ್ಸನ್ನು ತಗೊಂಡು ಮೊದಲಿಗೆ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ. ಆಮೇಲೆ ಈ ಸಾಕ್ಸನ್ನು ಸೈಡ್ನಲ್ಲಿ ಸ್ವಲ್ಪ ಕಟ್ ಮಾಡ್ಕೋಬೇಕು. ಅಂದರೆ ಒಂದು ಎಡ್ಜ್ನಲ್ಲಿ ಇದು ಕವರ್ ಆಗಿರುತ್ತಲ್ವಾ, ಅಲ್ಲಿ ನೀವು ಕಟ್ ಮಾಡ್ಕೊಳ್ಬೇಕಾಗತ್ತೆ. ನೀವು ಎಣ್ಣೆ ಇಟ್ಕೊಂಡಿರುವಂತಹ ಗಿಂಡಿ ಎಷ್ಟು ದೊಡ್ಡದಿದೆ ಅದರ ಅಳತೆಗೆ ತಕ್ಕಂತೆ ನೀವು ಸಾಕ್ಸನ್ನು ತಗೊಳ್ಬೇಕು. ನೋಡಿ ಹೀಗೆ ಒಂದು ಸೈಡ್ನಲ್ಲಿ ತುದಿಯನ್ನು ಕಟ್ ಮಾಡಿಕೊಂಡು ಹೀಗೆ ಓಪನ್ ಮಾಡ್ಕೊಳ್ಳಿ. ಈಗ ಇದನ್ನು ಈ ಎಣ್ಣೆಯ ಗಿಂಡಿ ಇರುತ್ತಲ್ವಾ ಅದ್ರ ಒಳಗಡೆಗೆ ನೀವು ಸೇರಿಸ್ಕೋಬೇಕು. ಇದನ್ನು ನೀವು ಆ್ಯಕ್ಚುಲಿ ಈ ಗಿಂಡಿ ಒಳಗಡೆ ಎಣ್ಣೆ ತೆಗೆಯೋದಕ್ಕೆ ಮುಂಚೆನೇ ಸೇರಿಸಿ ಇಟ್ಕೋಬೇಕು. ಇಲ್ಲ ಅಂದರೆ ಇದನ್ನು ಸೇರಿಸೋವಾಗ ಕೂಡ ಎಣ್ಣೆಯೆಲ್ಲ ಹೊರಗಡೆ ಚೆಲ್ಲಬಹುದು. ಖಾಲಿ ಗಿಂಡಿಗೆ ಸೇರಿಸ್ಕೊಳೋದು ತುಂಬ ಈಸಿ ಆಗುತ್ತೆ. ನೋಡಿ ಈ ತರಹ ನೀವು ಸಾಕ್ಸನ್ನು ಅದಕ್ಕೆ ಪೂರ್ತಿಯಾಗಿ ಹಾಕ್ಕೋಬೇಕು. ನೋಡ್ತಾ ಇದ್ದೀರಲ್ವಾ, ಇಲ್ಲಿ ಪಾತ್ರೆಗೆ ಪೂರ್ತಿಯಾಗಿ ಸಾಕ್ಸ್ ಕವರ್ ಆಯಿತು. ಆದರೆ ಇದರ ಮೇಲ್ಗಡೆ ಭಾಗ ಇನ್ನೂ ಉಳಿದಿದೆ. ಅದನ್ನು ಕೂಡ ಈ ಸಾಕ್ಸ್ನಿಂದ ನೀವು ಕವರ್ ಮಾಡ್ಕೋಬಹುದು. ನೋಡಿ ಹೀಗೆ ನೀವು ಸಾಕ್ಸ್ನಿಂದ ಕವರ್ ಮಾಡಿ ಇಟ್ಕೊಳೋದ್ರಿಂದ ಎಣ್ಣೆ ಗಿಂಡಿ ತುಂಬ ಗಲೀಜಾಗೋದು ತಪ್ಪುತ್ತೆ. ಕೆಲವೊಂದು ಸಲ ಚಪಾತಿ ಮಾಡ್ತಾ ಇರ್ತೀವಿ, ಹಿಟ್ಟು ಹತ್ತಿರೋ ಕೈನಲ್ಲೇ ಎಣ್ಣೆನ ಹಿಡಿತೀವಿ ಅಲ್ವಾ, ಆಗ ಇದೆಲ್ಲ ಬೇಗನೆ ಗಲೀಜಾಗಿಬಿಡುತ್ತೆ. ಅದ್ರ ಬದಲಿಗೆ ನೀವು ಈ ತರಹ ಒಂದು ಚಿಕ್ಕ ಸಾಕ್ಸನ್ನು ಹಾಕಿ ಇಟ್ಕೊಂಡ್ಬಿಟ್ರೆ ಕ್ಲೀನ್ ಮಾಡ್ಕೊಳೋದಕ್ಕೂ ಈಸಿ ಆಗುತ್ತೆ. ಇದು ಗಲೀಜಾದಾಗ ತೆಗೆದು ತೊಳೆದು ಬಿಡಬಹುದು. ಎಣ್ಣೆ ಜಿಡ್ಡನ್ನು ಪಾತ್ರೆಯಿಂದ ಹೋಗಿಸೋದಕ್ಕೆ ಇದೊಂದು ಈಸಿ ಐಡಿಯಾ. ನೀವು ಈ ಐಡಿಯಾಗಳನ್ನು ಫಾಲೋ ಮಾಡಿ ನಿಮಗೆ ಹೇಗನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಖಂಡಿತವಾಗೂ ಇಷ್ಟ ಆಗೇ ಆಗುತ್ತೆ. ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಬೇರೆ ಎಲ್ಲರ ಜೊತೆಗೆ ಶೇರ್ ಕೂಡ ಮಾಡಿ. ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ಹಾಗೆ ಯೂಸ್ಫುಲ್ ವಿಡಿಯೋ ಜೊತೆ. ಧನ್ಯವಾದಗಳು.